26 ಜನರ ಜೀವ ತೆಗೆದಂತಹ ಉಗ್ರರ ಸಂಹಾರಕ್ಕೆ ರಾತ್ರಿ ಹಗಲು ಭಾರತೀಯ ಸೇನೆ ಕೆಲಸ ಮಾಡ್ತಾ ಇದೆ. ಯುದ್ಧದ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಭಾರತಕ್ಕೆ ಕ್ಷಿಪಣಿ ದಾಳಿ ಮಾಡ್ತೀನಿ ಅಂತ 4ನೇ ಸಲ ಬೆದರಿಕೆಯನ್ನು ಹಾಕಿದೆ. ಬೆದರಿಕೆ ಹಾಕಿದರೆ ಪರವಾಗಿರಲಿಲ್ಲ, ಹಳೆ ವಿಡಿಯೋವನ್ನು ಹಂಚಿಕೊಂಡು ಇರೋ ಮರ್ಯಾದೆಯನ್ನು ಕೂಡ ಪಾಕಿಸ್ತಾನ ಕಳ್ಕೊಂಡಿದೆ. ಈ ಮಧ್ಯೆ ಪಹಲ್ಗಾಮ್ನಲ್ಲಿ ನೆತ್ತರು ಹರಿಸಿದ್ದ ಉಗ್ರರು ಚೆನ್ನೈ ಮೂಲಕ ಶ್ರೀಲಂಕಾಗೆ ಹೋಗಿರೋ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿ ಇವತ್ತಿಗೆ 12 ದಿನ. ಈ 12 ದಿನಗಳಲ್ಲಿ ಭಾರತೀಯ ಸೇನೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಶತ್ರುಗಳನ್ನು ಸಂಹರಿಸುವ ಕೆಲಸ ಶುರು ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಭಾರತ ಪಾಕಿಸ್ತಾನದ ಗಡಿಯುದ್ಧಕ್ಕೂ ಉಗ್ರರನ್ನ ಬೇಟೆಯಾಡುವ ಕೆಲಸವನ್ನ ಸೈನಿಕರು ಮಾಡುತ್ತಿದ್ದಾರೆ. ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ, ಚಳಿ, ಮಳೆ, ಬಿಸಿಲು ಅಂತಾನು ನೋಡದೆ ಉಗ್ರರ ಹುಟ್ಟಡಗಿಸೋಕೆ ರಣಬೇಟೆ ಶುರು ಮಾಡಿದೆ. ನೌಕಾಪಡೆ ಸಮುದ್ರದಲ್ಲಿ ತಾಲೀಮು ಮಾಡುತ್ತಿದೆ. ವಾಯುಸೇನಾ ಪಡೆಯ 10 ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು, ಫೈಟರ್ ಜೆಟ್ಗಳು ಉತ್ತರ ಪ್ರದೇಶದ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ರಂಗ ತಾಲೀಮು ನಡೆಸುತ್ತಿವೆ. ಮಿಲಿಟರಿ ಪ್ರಮುಖರ ಜೊತೆ ಸಭೆ ಮಾಡಿರುವ ಪ್ರಧಾನಮಂತ್ರಿ ಒಂದು ಸಲ ದಾಳಿಗೆ ಸೂಚಿಸಿದ್ರೆ ಮುಗಿಯಿತು. ಇಡೀ ಪಾಕಿಸ್ತಾನದ ಉಗ್ರರ ಬಿಲಗಳನ್ನೇ ಸೇನೆ ಗಡಿಯೊಳಗೆ ನುಗ್ಗಿ ಹೊಡೆದು ಹಾಕಲು ಸಜ್ಜಾಗಿದೆ. ಯುದ್ಧದ ಸನ್ನಿವೇಶಗಳೇ ಸೃಷ್ಟಿಯಾಗಿರುವುದನ್ನ ನೋಡಿ ನಡುಗಿ ಹೋಗ್ತಿರುವ ಪಾಕಿಸ್ತಾನ ಈಗ ಭಾರತದ ಮೇಲೆ ಕ್ಷಿಪಣಿ ದಾಳಿ ಮಾಡುವ ಬೆದರಿಕೆ ಹಾಕಿದೆ. ಬರೀ ಬೆದರಿಕೆ ಅಲ್ಲ, ಕ್ಷಿಪಣಿಗಳನ್ನು ಪ್ರಯೋಗಿಸಿ ವಿಡಿಯೋ ಹರಿಬಿಟ್ಟಿದೆ. ಪಾಕ್ನಿಂದ 4ನೇ ಸಲ ಭಾರತಕ್ಕೆ ಕ್ಷಿಪಣಿ ದಾಳಿ ಬೆದರಿಕೆ. 2 ತಿಂಗಳ ಹಳೆ ವಿಡಿಯೋ ಹರಿಬಿಟ್ಟ ಪಾಕಿಸ್ತಾನ ದೇಶದಲ್ಲಿ ಸಮುದ್ರದಲ್ಲಿ ಸೇನೆ ತಯಾರಾಗಿದೆ ಅಂತ ವಿಡಿಯೋ ಹರಿಬಿಟ್ಟಿದೆ. ಆದರೆ ಈ ವಿಡಿಯೋ 2 ತಿಂಗಳ ಹಿಂದಿನದ್ದು. ಚೀನಾ ಮತ್ತು ಬಾಂಗ್ಲಾದೇಶದ ಜೊತೆ ಜಂಟಿ ಸಮರಾಭ್ಯಾಸ ನಡೆಸಿದ ವಿಡಿಯೋ ಎಡಿಟ್ ಮಾಡಿ ಬಿಲ್ಡಪ್ ಕೊಟ್ಟಿದೆ. ಫೆಬ್ರವರಿಯಲ್ಲಿ ಸಮುದ್ರದಲ್ಲಿ 60ಕ್ಕೂ ಹೆಚ್ಚು ದೇಶದ ನೌಕಾಸೇನೆಗಳ ತಾಲೀಮು ನಡೆದಿತ್ತು. ಆಗ ಚೀನಾ, ಬಾಂಗ್ಲಾದೇಶದ ಜೊತೆ ಪಾಕಿಸ್ತಾನನೂ ಜಂಟಿ ಸಮರಾಭ್ಯಾಸ ಮಾಡಿತ್ತು. ಅದೇ ವಿಡಿಯೋವನ್ನ ಎಡಿಟ್ ಮಾಡಿ ಪಾಕಿಸ್ತಾನ ಬಿಲ್ಡಪ್ ಕೊಟ್ಟಿದೆ. ಇನ್ನೊಂದು ಕಡೆ ಇದೇ ಪಾಕಿಸ್ತಾನ ಭೂಮಿಯಿಂದ ಹಾರಿಸುವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪ್ರಯೋಗದ ಫೋಟೋಗಳನ್ನೂ ಹಂಚಿಕೊಂಡಿದೆ. ಆದ್ರೆ ಕ್ಷಿಪಣಿಯನ್ನ ತಗೊಂಡು ಹೋಗೋ ಫೋಟೋ ಬಿಟ್ರೆ ಇನ್ಯಾವ ವಿಡಿಯೋಗಳನ್ನು ಪಾಕಿಸ್ತಾನ ತೋರಿಸಿಲ್ಲ. ಆಹಾರ ಸಾಮಗ್ರಿ ಸಂಗ್ರಹಿಸುತ್ತಿದೆ ಪಾಕ್. ಬರ್ಬಾದ್ ಪಾಕಿಸ್ತಾನ ಕ್ಷಿಪಣಿಗಳನ್ನು ತೋರಿಸಿ ಬೆದರಿಸೋದು ಬಿಟ್ರೆ ಇನ್ನೇನೂ ಮಾಡೋಕ್ಕಾಗ್ತಿಲ್ಲ. ಆದ್ರೆ ಭಾರತದ ದಾಳಿಗೆ ಬೆಚ್ಚಿ ಬಿದ್ದಿರುವ ಪಾಕಿಸ್ತಾನ ಆಹಾರ ಸಾಮಗ್ರಿಗಳನ್ನು ಶೇಖರಣೆ ಮಾಡುತ್ತಿದೆ. ಅದರಲ್ಲೂ ಪಿಒಕೆ ಭಾಗದ 13 ವಿಧಾನಸಭಾ ಕ್ಷೇತ್ರಗಳ ಜನರಿಗೆ 2 ತಿಂಗಳಿಗೆ ಆಗುವಷ್ಟು ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡಿಟ್ಟುಕೊಳ್ಳಿ ಅಂತ ಜನರಿಗೆ ಸೂಚನೆಯನ್ನೂ ಕೊಟ್ಟಿದೆ. ಇನ್ನೊಂದು ಕಡೆ ಕುಪ್ವಾರ, ಉರಿ ಮತ್ತು ಅಖ್ನೂರ್ ಪ್ರದೇಶಗಳ ಗಡಿರೇಖೆಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಮಾಡುತ್ತಿದ್ದು ಭಾರತೀಯ ಸೈನಿಕರು ಹಗಲು ರಾತ್ರಿ ಅಂತಾನು ನೋಡದೆ ಬೇಟೆ ಶುರು ಮಾಡಿದ್ದಾರೆ. ಮುಸ್ಲಿಂ ರಾಷ್ಟ್ರಗಳತ್ರ ಪ್ರಾಣ ರಕ್ಷಣೆ ಭಿಕ್ಷೆ. ಒಂದು ಕಡೆ ಅಣುಬಾಂಬ್ ಬೆದರಿಕೆ ಹಾಕ್ತಿರೋ ಪಾಕಿಸ್ತಾನ ಮೊನ್ನೆ ಅಮೆರಿಕ ಹತ್ರ ಹೋಗಿ ದಯವಿಟ್ಟು ಭಾರತದ ಸಂಭಾವ್ಯ ದಾಳಿಯನ್ನ ನಿಲ್ಲಿಸಿ ಅಂತ ಕಣ್ಣೀರಿಟ್ಟಿತ್ತು. ಈಗ ಇದೇ ಪಾಕಿಸ್ತಾನದ ನಾಯಕರು ಮುಸ್ಲಿಂ ರಾಷ್ಟ್ರಗಳ ಬೆನ್ನತ್ತಿದ್ದಾರೆ. ನಿಮ್ಮ ಪ್ರಭಾವ ಬಳಸಿ ಭಾರತ ಯುದ್ಧ ಮಾಡದಂತೆ ತಡೆಯಿರಿ ಅಂತ ಭಿಕ್ಷೆ ಬೇಡುತ್ತಿವೆ. ಭಾರತಕ್ಕೂ ಆಪ್ತ ಮಿತ್ರ ದೇಶಗಳಾಗಿರುವ ಸೌದಿ ಅರೇಬಿಯಾ, ಯುಎಇ, ಕುವೈತ್ನ ಪಾಕಿಸ್ತಾನ ರಾಯಭಾರಿಗಳನ್ನ ಭೇಟಿಯಾಗಿರುವ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಯುದ್ಧ ನಿಲ್ಲಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಭದ್ರತಾ ಮಂಡಳಿಯ ಸಭೆ ಕರೀತೀವಿ ಎಂದ ಪಾಕ್. ಅದಲ್ಲದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಗೂ ಕೂಡ ಕರೆ ನೀಡುವುದಾಗಿ ಪಾಕ್ ಹೇಳುತ್ತಿದೆ. ಅವು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ನಮ್ಮ ದೇಶಗಳು ಪ್ರಾದೇಶಿಕ ಶಾಂತಿ ಮತ್ತು ಭದ್ರತೆ ಕಾಪಾಡಲು ಪಾಕಿಸ್ತಾನದೊಂದಿಗೆ ಕೆಲಸ ಮಾಡಲಿವೆ ಎಂದು ಭರವಸೆ ನೀಡಿವೆ. ಅತ್ತ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಭಾರತದ ಪರ ನಿಂತಿದ್ದು ಪಹಲ್ಗಾಮ್ ದಾಳಿಗೆ ಪಾಕಿಸ್ತಾನ ಜವಾಬ್ದಾರಿ ಹೊರಬೇಕು ಎಂದು ಆಗ್ರಹಿಸಿದ್ದಾರೆ. ಈಗಾಗಲೇ ಅಮೆರಿಕ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದ್ದು ಭಾರತಕ್ಕೆ ತನ್ನನ್ನು ತಾನು ರಕ್ಷಿಸುವ ಹಕ್ಕಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಪಾಕ್ ವಿರುದ್ಧ ತನ್ನ ಪ್ರತೀಕಾರದ ಹೆಜ್ಜೆಗಳನ್ನು ತೀವ್ರಗೊಳಿಸಿದೆ. ಶ್ರೀಲಂಕಾದಲ್ಲಿದ್ದಾರಾ ದಾಳಿಕೋರರು? ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿ 26 ಜನರನ್ನ ಬಲಿಪಡೆದ ಪಾಕಿಸ್ತಾನಿ ಮೂಲದ ಉಗ್ರರು ವೇಷ ಮರೆಸಿಕೊಂಡು ಚೆನ್ನೈಗೆ ಬಂದಿದ್ರಂತೆ. ಚೆನ್ನೈ ಏರ್ಪೋರ್ಟ್ನಿಂದ ಶ್ರೀಲಂಕಾದ ಕೊಲಂಬೋ ವಿಮಾನದಲ್ಲಿ ಹೋಗಿದ್ದಾರೆ ಅಂತ ಗುಪ್ತಚರ ಇಲಾಖೆ ಶ್ರೀಲಂಕಾಗೆ ಮೆಸೇಜ್ ಕಳಿಸಿತ್ತು. ಸರಿಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಕೊಲಂಬೋ ಏರ್ಪೋರ್ಟ್ ಬಾಗಿಲು ಹಾಕಿ ಶ್ರೀಲಂಕಾ ಭದ್ರತಾ ಪಡೆಗಳು ಹುಡುಕಾಡಿ ಭಾರತಕ್ಕೆ ಏನೇನಾಯಿತು ಅನ್ನೋ ಗೌಪ್ಯ ವರದಿ ಸಲ್ಲಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.